ಸ್ವರ್ಗದ ಟಿಕೆಟ್ ಮುಂಗಡವಾಗಿಯೇ ದೊರೆತ 10 ಸ್ವಹಾಬಿಗಳಲ್ಲಿ ಪ್ರಮುಖರಾದ ಸಯೀದ್ ಬಿನ್ ಝೈದ್ ರಲಿಯಲ್ಲಾಹು ಅನ್ಹು ಅವರ ಸಹೋದರಿಯಾದ, ಇತಿಹಾಸದಲ್ಲಿಯೇ ರಕ್ತ ಸಾಕ್ಷಿಗಳ ಪತ್ನಿ ಎಂದು ಪ್ರಖ್ಯಾತರಾದ ಧೀರ ವನಿತೆ ಅತಿಕಾ ಬಿಂತ್ ಝೈದ್ ರಲಿಯಲ್ಲಾಹು ಅನ್ಹಾ ಅವರನ್ನು ತಿಳಿಯದವರು ಬಹುಶಃ ಯಾರೂ ಕೂಡ ಇರಲಿಕ್ಕಿಲ್ಲ. ಹಿಜ್ರಾ ವರ್ಷ 41ನೆಯ ವರ್ಷದಲ್ಲಿ ವಫಾತಾದ ಈ ಮಹಾಸುಂದರಿ ಮಹಿಳೆಯನ್ನು ಖಲೀಫಾ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಅವರ ಮಗ, ಸ್ವಹಾಬಿ ಶ್ರೇಷ್ಠ ಹಜ್ರತ್ ಅಬ್ದುಲ್ ಬಿನ್ ಅಬೂಬಕರ್ ರಲಿಯಲ್ಲಾಹು ಅನ್ಹು ಅವರು ಮದುವೆಯಾದರು. ದಾಂಪತ್ಯ ಜೀವನ ಬಹಳ ಖುಷಿಯಿಂದ ಮುಂದೆ ಹೋಗ್ತಿದ್ರು ಅದು ಹೆಚ್ಚು ಕಾಲ ಮುಂದುವರಲಿಲ್ಲ. ಅಲ್ಲಾಹನ ವಿಧಿಯಂತೆ ಈ ಬದುಕು ಒಂದೆರಡು ವರ್ಷದಲ್ಲಿ ಮುಕ್ತಾಯಗೊಂಡಿತು. ಮಹಾನುಭಾವರು ಹುನೈನ್ ಎಂಬ ಯುದ್ಧ ಕಳೆದು ಬರುವಾಗ ತ್ವಾಯಿಫ್ನಲ್ಲಿ ಶತ್ರುಗಳ ಏಟಿಗೆ ತೀವ್ರವಾಗಿ ಗಾಯಗೊಂಡು ಬಳಿಕ ಅವರು ಮದೀನದಲ್ಲಿ ಶಹೀದಾದ್ರು. ನಂತರ ಅವರನ್ನು ಹಜರತ್ ಉಮರ್ ರಲಿಯಲ್ಲಾಹು ಅನ್ಹು ಅವರ ಸಹೋದರ ಸ್ವಹಾಬಿ ಶ್ರೇಷ್ಠ ಹಜರತ್ ಝೈದ್ ಬಿನ್ ಅಲ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಅವರು ವಿವಾಹವಾದರು. ಸುಬ್ಹಾನಲ್ಲಾಹ್, ಅವರ ದಾಂಪತ್ಯ ಬದುಕು ಕೂಡ ಹೆಚ್ಚು ಮುಂದಕ್ಕೆ ಸಾಗಲಿಲ್ಲ. ಯಮಾಮಾ ಯುದ್ಧದಲ್ಲಿ ಅವರು ಕೂಡ ರಕ್ತಸಾಕ್ಷಿಯಾದರು. ತದನಂತರ ಈ ಸ್ವಹಾಬಿ ಮಹಿಳೆಯನ್ನು ಹಜರತ್ ಉಮರ್ ರಲಿಯಲ್ಲಾಹು ಅನ್ಹು ಅವರು ಮದುವೆಯಾದರು. ಅವರು ಕೂಡ ಅಬೂ ಲುಲೂ ಎಂಬ ಇರಾನಿ ವಂಶಜನ ಚೂರಿ ಇರಿತಕ್ಕೆ ಬಲಿಯಾಗಿ ಶಹೀದಾದರು. ನಂತರ ಇವರನ್ನು ಖ್ಯಾತ 10 ಸ್ವಹಾಬಿಗಳಲ್ಲಿ ಒಬ್ಬರಾದ ಹಜರತ್ ಜುಬೈರ್ ಬಿನ್ ಅಲ್ ಅವ್ವಾಮ್ ರಲಿಯಲ್ಲಾಹು ಅನ್ಹು ಅವರು ಕೊನೆಗೆ ವಿವಾಹವಾದರು. ಜಗದೊಡೆಯನ ವಿಧಿಯಂತೆ ಅವರು ಕೂಡ ಜಮಲ್ ಯುದ್ಧ ಕಳೆದು ಬರುವಾಗ ದಾರಿ ಮಧ್ಯೆ ನಮಾಜ್ ಮಾಡುತ್ತಿರುವ ವೇಳೆ ಅಮ್ರ್ ಬಿನ್ ಜರ್ಮುಜ್ ಎಂಬ ಒಬ್ಬನು ಅವರ ತಲೆ ಕಡಿದು ಅವರನ್ನು ಕೊಲೆ ಮಾಡಿದ್ರು. ಇದರಿಂದ ಅವರು ಕೂಡ ಶಹೀದ್ ಪದವಿಯನ್ನು ತನ್ನದಾಗಿಸಿಕೊಂಡರು. ಬಳಿಕ ಇವರನ್ನು ವರಿಸಲು ಹಜರತ್ ಅಲಿ ರಲಿಯಲ್ಲಾಹು ಅನ್ಹು ಅವರು ಸಿದ್ಧರಾದರು. ಹಜರತ್ ಅಲಿ ರಲಿಯಲ್ಲಾಹು ಅನ್ಹು ಅವರ ಮರಣ ಭಯಪಟ್ಟು ಅತೀಕಾ ಬೀಬಿಯವರೇ ಹಿಂದೆ ಸರಿದ್ರು. ಒಟ್ಟಿನಲ್ಲಿ ಈ ಮಹಾ ಮಹಿಳೆಯನ್ನು ವಿವಾಹವಾದ 4 ಸ್ವಹಾಬಿ ಶ್ರೇಷ್ಠರು ಶಹೀದ್. ಆದ್ದರಿಂದ ಒಬ್ಬನಿಗೆ ರಕ್ತಸಾಕ್ಷಿ ಆಗಲು ಬಯಕೆ ಇದ್ರೆ ಬೀಬಿ ಅತೀಕಾ ರಲಿಯಲ್ಲಾಹು ಅನ್ಹಾ ಅವರನ್ನು ವರಿಸಿರಿ ಎಂದು ಹಜರತ್ ಉಮರ್ ರಲಿಯಲ್ಲಾಹು ಅನ್ಹು ಅವರ ಪುತ್ರ ಹಜರತ್ ಅಬ್ದುಲ್ ಬಿನ್ ಉಮರ್ ರಲಿಯಲ್ಲಾಹು ಅನ್ಹು ಅವರು ಹೇಳಿದ್ರು. ಅಲ್ಲದೆ ಇವರಿಗೆ ಜೌಜತು ಶುಹದಾ ರಕ್ತ ಸಾಕ್ಷಿಗಳ ಪತ್ನಿ ಎಂಬ ಅಂಕಿತ ನಾಮ ಕೂಡ ಇದೆ. ಹಿಜಿರಾ ವರ್ಷ 41ರಲ್ಲಿ ವಫಾತಾದ ಈ ಮಹಾ ತೇಜಸ್ವಿನ ಮಕ್ಬರ ಈಜಿಪ್ಟಿನ ಕೈರೋರದಲ್ಲಿದೆ.